ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು. 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರ್ಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರ್ಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು. 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರ್ಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರ್ಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು. 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರ್ಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರ್ಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು. 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರ್ಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರ್ಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು. 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರ್ಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರ್ಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ
ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು, 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರುಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರುಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು, 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರುಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರುಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ 5 ಕಡೆಗಳಲ್ಲಿ ಶವ ಏನು ಹುಡುಕಾಟ ನಡೀತು, 5 ಜಾಗಗಳು ಆತ ತೋರಿಸಿರ್ತಕ್ಕಂಥದ್ದು ಆ ಮುಸುಕುಧಾರಿ ವ್ಯಕ್ತಿ. ಆ 5 ಜಾಗಗಳಲ್ಲಿ ಯಾವುದೇ ಶವದ ಸುಳಿವು ಕಂಡು ಬಂದಿಲ್ಲ. ದಟ್ಟಾರಣ್ಯದಲ್ಲಿ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 7, 8 ಇವು ಕೂಡ ಬಹಳ ನಿರ್ಣಾಯಕ ಆಗಿದೆ. ಇವತ್ತು ಈ 3 ಕಡೆ ಉತ್ಖನನ ಮಾಡಲಾಗುತ್ತೆ. ಇಲ್ಲಿ ಏನಾದ್ರೂ ಬುರುಡೆ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರೋಚಕ ಘಟ್ಟದಲ್ಲಿ ಬುರುಡೆ ರಹಸ್ಯದ ಶೋಧ ಕಾರ್ಯ ಇದೆ. ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಕುರಿತಾಗಿ ಹಂಚಿಕೊಳ್ಳಿ ಅಂತ ಸಾರ್ವಜನಿಕರಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಧರ್ಮಸ್ಥಳ ಪೊಲೀಸ್. ಈ ಕುರಿತಾಗಿ ಅಂದ್ರೆ ಶವಗಳನ್ನ ಅಲ್ಲಿ ಹುತ್ತಿಟ್ಟಿದ್ದಾರೆ, ಇಲ್ಲಿ ಹುತ್ತಿಟ್ಟಿದ್ದಾರೆ, ಆತರ ಯಾವುದೇ ಮಾಹಿತಿ ಬೇರೆ ಯಾರಿಗೇನೆ ಇದ್ದರೂ ಕೂಡ ನೀವು ಮಾಹಿತಿ ಕೊಡಿ, ನಾವು ಅಗದು ನೋಡ್ತೀವಿ, ತನಿಖೆ ಮಾಡ್ತೀವಿ ಅಂತ ಎಸ್ಐಟಿ ಹೇಳಿದೆ. ತನಿಖಾ ತಂಡಕ್ಕೆ ಆ ಮಾಹಿತಿಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪತ್ರಿಕೆಗಳಲ್ಲೂ ಕೂಡ ಪ್ರಕಟಣೆ ಕೊಟ್ಟಿದ್ದಾರೆ.